ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೇಳಿಕೆ ಅದು ಹಿಂದೂ ಮುಸಲ್ಮಾನರ ಕಾಂಟೆಕ್ಸ್ಟಲ್ಲೇ ಇದೆ ಅಂತ ಅನ್ನೋದಾದರೆ, ಇಷ್ಟು ದಿನ BJP ಅವರು ಮುಸಲ್ಮಾನರನ್ನ ಮತ್ತು ಹಿಂದೂಗಳನ್ನ ಪ್ರತ್ಯೇಕಿಸಿ ಮಾತನಾಡುವುದು, ವೋಟ್ ಕೇಳುವುದು ಇಷ್ಟು ದಿನ ಮಾಡಿರೋದು, ಹಾಗಾದ್ರೆ ಅದು ತಪ್ಪಲ್ವಾ? ಯಾವ ಸಿಚುವೇಶನ್ ಅಲ್ಲಿ ಅಂದ್ರೆ ನಾನು ಹೇಳೋದು ಪದ ಬಳಕೆ ಅಲ್ಲ, ನಾನು ಹೇಳ್ತಿರೋದು ಪದ ಬಳಕೆ ತಪ್ಪು ಅಂತ ಸ್ವತಃ ಕಾಂಗ್ರೆಸ್ ವಕ್ತಾರರೇ ಇವತ್ತು ಒಪ್ಕೊಂಡಿದ್ದಾರೆ. ಬಟ್ ಪ್ರತ್ಯೇಕಿಸುವುದು, ಧರ್ಮಗಳ ನಡುವೆ ತಂದಿಕ್ಕುವುದು, ಅಥವಾ ಧರ್ಮಾಧಾರಿತವಾದಂತಹ ಮತ ಬ್ಯಾಂಕ್ ಅನ್ನು ಸೃಷ್ಟಿಸುವುದು, ಧರ್ಮಾಧಾರಿತವಾಗಿ ಮತ ಕೇಳುವುದು ನೋಡಿ. ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಅವರೂ ಒಕ್ಕಲಿಗರ ಸಂಘಕ್ಕೆ ಹೋಗ್ತಾರೆ, ವೋಟ್ ಕೇಳ್ತಾರೆ. ಲಿಂಗಾಯತ ಮಠಗಳಿಗೆ ಹೋಗ್ತಾರೆ, ಒಂದ್ ನಿಮಿಷ ಅದೇ ಹೇಳ್ತಾ ಇದ್ದೀನಿ. ಎಲ್ಲಾ ಕಡೆ ಹೋಗ್ತಾರೆ, ಮೌಲ್ವಿಗಳ ಹತ್ರ ಹೋಗ್ತಾರೆ, ಆಶೀರ್ವಾದ ಕೇಳ್ತಾರೆ, ಕ್ರಿಶ್ಚಿಯನ್ ಪಾದ್ರಿಗಳ ಹತ್ರ ಹೋಗ್ತಾರೆ, ಕೇಳ್ತಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು, ಯಾರು ಯಾವ ಪಕ್ಷದವರು ಯಾವ ರಿಲಿಜಿಯನ್ ಅವನ ಹತ್ರ ಹೋಗಿ ನೀವು ವೋಟ್ ಕೇಳಿ. ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಬಳಸಿರುವ ಪದ ಬಳಕೆ, ಅದರ ಬಗ್ಗೆ ನಮ್ ವಿರೋಧ. 1962ರಲ್ಲಿ ಇಂಡೋ ಚೈನಾ ವಾರ್ ಅಲ್ಲಿ ನಾವು ಹೀನಾಯವಾಗಿ ಸೋತಾಗ ಅಂದಿನ ಪ್ರಧಾನಮಂತ್ರಿಗಳು RSS ಅನ್ನ ಪಥಸಂಚಲನದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಕರೆದಿದ್ರು. ಆಗ ಅವರಿಗೆ ಗೊತ್ತಿರ್ಲಿಲ್ವಾ ವಿಷ ಸರ್ಪಗಳು RSS ಅವರು ಅಂತ? ಇಲ್ಲ ಮಾಡಿರ್ಲಿಲ್ಲ. ನೀವು RSS ಬಾಂಬ್ ಸಿಕ್ಕಿಲ್ವಾ ಹೇಳಿ? RSS ಕಚೇರಿನಲ್ಲಿ ಬಾಂಬ್ ಸಿಕ್ಕಿಲ್ವಾ? ಬಂದೂಕುಗಳು ಸಿಕ್ಕಿಲ್ವಾ? ಅದೇ ಹಂಗಾರೆ ಗೌರಿ ಲಂಕೇಶ್ ಸಂಬಂಧ ಇಲ್ಲ. ಗೌರಿ ಲಂಕೇಶ್ ಖಂಡಿಸ್ತೀರಾ? ಇಲ್ಲ, ಖಂಡಿಸಲ್ಲ ನಾವು. ಈ ತರ ಜೀವ ವಿರೋಧಿಗಳು ಒಬ್ಬ ಮಹಿಳೆಯ ಹತ್ಯೆಯನ್ನೇ ಖಂಡಿಸಲ್ಲ ಅಂತ ಹೇಳೋರು, ಒಬ್ಬ ಮಹಿಳೆಯ ಹತ್ಯೆಯನ್ನೇ ಖಂಡಿಸಲ್ಲ ಅಂತ ಹಿಂದೂ ಅಂತ ಬೈಯೋರಿಗೆ ಹೇಳಿಕೆ ಯಾಕೆ ಖಂಡಿಸ್ಬೇಕು ಹೇಳಿ? ಖರ್ಗೆ ಅವರ ಹೇಳಿಕೆ ಧರ್ಮ ದೊಡ್ಡದಾದ್ರೆ ನನಗೆ ತಾಯಿ, ನನ್ನ ಧರ್ಮ ಯಾರೇ ಮಾತಾಡಿದ್ರು ನಾವು ಅವ್ರಿಗೆ ಸಮರ್ಥನೆ ಮಾಡೋದಿಲ್ಲ. ನಾವು ಮಾಡೋದಿಲ್ಲ. ಈಗ ಖರ್ಗೆ ಅವರು ಕೊಟ್ಟಿರೋಂತ ಹೇಳಿಕೆ ಸರಿ ಇದೆ. ಒಬ್ಬ ಮಹಿಳೆಯನ್ನ ಹತ್ಯೆ ಮಾಡಿದಂತ ಹೇಳಿಗಳು ಆ ಹತ್ಯೆಯನ್ನ ಖಂಡಿಸಲ್ಲ ಅಂತ ಕೊಂದ್ರಲ್ರಿ, ಅದನ್ನ ಹೇಳ್ರಿ. ರಾಜ್ಯದಲ್ಲಿ ಅತ್ಯಾಚಾರ ಕೊಂದಿದ್ದೀರಲ್ರಿ ನೀವು. ಜರ್ನಲಿಸ್ಟ್ ಒಬ್ಬ ಹೆಣ್ಮಗಳು ನಿಮ್ಮ ತಪ್ಪಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಸರಿ ಇದೆ. ಈಗ ಇಂಥ ಮನಸ್ಥಿತಿ ಇರೋರ್ನ ಇವ್ರ ಹಾವುಗಳೇ, ಇವ್ರ ಚೇಳುಗಳೇ, ಇವ್ರನ್ನ ಬಡಿದು ಸಾಯಿಸಲೇಬೇಕು. ಚುನಾವಣೆಗಳು ಬಂದಾಗ ಈ ತರ ಹೇಳಿಕೆಗಳು ಎಲ್ಲಾ ಕಡೆಯಿಂದ ಬಂದಿದೆ. ಇವತ್ತು ಒಂದ್ ಕಡೆ ನಾವು ಮಲ್ಲಿಕಾರ್ಜುನ್ ಖರ್ಗೆಜಿಯ ಸ್ಟೇಟ್ಮೆಂಟ್ ಅನ್ನ ಖಂಡಿಸಬೇಕಾದ್ರೆ ನಾನೇ ಕೇಳ್ತೀನಿ, ಪುಲ್ವಾಮಾ ಅಲ್ಲಿ ನಮ್ಮ ಸೈನಿಕರು ಹುತಾತ್ಮರಾದಾಗ ಅವರ ಪಾರ್ಥಿವ ಶರೀರದ ಮೇಲೆ ವೋಟ್ ಕೇಳಿದ ಮೋದಿ ಅವರು, ಅದಕ್ಕೆ ಯಾರಾದ್ರೂ ಖಂಡಿಸಿದಾರಾ? ವೋಟ್ ಕೇಳಿದ್ರಿ ಗೊತ್ತಿಲ್ಲ. ಫಸ್ಟ್ ವೋಟರ್ಸ್ ಮೊದಲನೇ ಸಲ ವೋಟ್ ಮಾಡ್ತೀರಾ ಮತದಾರರನ್ನ ಕೇಳ್ತೀನಿ, ಈ ಶವಗಳ ಮೇಲೆ ಒಂದು ವೋಟ್ ಕೊಡ್ತೀರಾ ಅಂತ ಕೇಳಿದ್ರೆ ಅವರು ಪ್ರಾಣ ಕೊಟ್ಟಿದ್ದು, ಅವರು ಪ್ರಾಣ ತ್ಯಾಗ ಮಾಡಿದ್ದು ಈ ದೇಶಕ್ಕೋಸ್ಕರ, ಬಿಜೆಪಿಗೋಸ್ಕರ ಅಲ್ಲ. ಮತ್ತೆ ಯಾವ ಬಾಯಿಯಿಂದ ಅವ್ರು ಕೇಳಿದ್ರು ಅದನ್ನ ಯಾರು ಇಷ್ಟು ದೊಡ್ಡ ಮಟ್ಟಿಗೆ ಎತ್ಕೊಂಡೇ ಇಲ್ಲ. ಮ್ಯಾಮ್, ಹಿಂದಿನ ಚುನಾವಣೆಯಲ್ಲಿ ತುಮ್ಹಾರ ಮಂಗಳ್ ಸೂತ್ರ ಚೀನ್ ಲೇಂಗೆ ಅಂತ ಹೇಳಿದ್ರು. ಇದೆಲ್ಲ ನಾನು ಹೇಳ್ತಿರೋದು, ಬಿಜೆಪಿನವ್ರು ಇವತ್ತು ಕುತ್ಕೊಂಡು ಎಷ್ಟೇ ಹೇಳಿ, ಅಲ್ಲಿ ಅವ್ರು ಹೇಳಿರೋದು ಸೈದ್ಧಾಂತಿಕವಾಗಿ ಇವ್ರನ್ನ ಕೊಲ್ರಿ ಅಂತ, ಮಚ್ ತಗೊಂಡು ಹೋಗ್ಬಿಟ್ಟು ಕೊಲ್ಬಿಡಿ ಅಂತ ಯಾವನು ಹೇಳಿಲ್ಲ. ಅದೆಲ್ರಿಗೂ ಅರ್ಥ ಆಗ್ತಿದೆ. ರಾಜಕಾರಣ ಮಾಡಕ್ಕೆ ಇವತ್ತು ಪ್ರಶ್ನೆ ಏನಾರು ಹಿಂಗೆ ಹೇಳ್ಬಿಟ್ರಲ್ಲ, ಸಾಯಿಸಿ ಅಂತ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು, ಅದೊಂದು ಸೈದ್ಧಾಂತಿಕ ಯುದ್ಧ. ಎಲೆಕ್ಷನ್ ವೋಟ್ ಕೊಡುವಾಗ ನೀವು ಹೋಗ್ಬಿಟ್ಟು ಅವ್ರನ್ನ ಫಿನಿಶ್ ಮಾಡಿ ಅನ್ನುವ ಲೆಕ್ಕ ಅದು. ಅದೇನು ದಯವಿಟ್ಟು ಮಚ್ಚು ತೊಗೊಂಡೋಗಿ ಇಲ್ಲ ಗನ್ ತೊಗೊಂಡೋಗಿ ನೀವು ಚುಚ್ಬಿಡಿ ಅಂತ ನಾನು ಹೇಳ್ತೀನಿ. ಧರ್ಮಗಳನ್ನು ಮಿಸ್ಯೂಸ್ ಮಾಡಿ, ಧರ್ಮದ ಹೆಸರಲ್ಲಿ ನೀವು ತ್ರಿಶೂಲ್ ದೀಕ್ಷೆ ಹೆಸರಲ್ಲಿ ಚಾಕುಗಳನ್ನು ಇದೇ ರಾಜ್ಯದಲ್ಲಿ ಹಂಚಿದ್ದೀರಾ. ಸಣ್ಣ ಸಣ್ಣ ಮಕ್ಕಳ ಮನಸ್ಥಿತಿಯನ್ನು ಕೆಡಿಸ್ತಿದ್ದೀರಾ. ನೀವು RSS ಇರ್ರಪ್ಪ, ನಾವು ಯಾರು ಬೇಡ ಅಂತಿಲ್ಲ. ಆದರೆ ನೀವು ಮಾಡ್ತಿರೋ ಕೆಲಸದಿಂದ ಈ ದೇಶದ ಒಂದು ಸೌಹಾರ್ದತೆ ಇದೆಲ್ಲ ಅದನ್ನು ಒಡೆಯುವ ಕೆಲಸ ಮಾಡ್ತಿದ್ದೀರಲ್ಲ. ಅದಕ್ಕೋಸ್ಕರ ಈ RSS ವಿರುದ್ಧ, ಅದಕ್ಕೋಸ್ಕರ ದ್ವೇಷ. ನಾವೇನು ಆ ಸಂಸ್ಥೆ ಬಗ್ಗೆ ಮಾತಾಡ್ತಿಲ್ಲ. ಆ ಸಂಸ್ಥೆಯಲ್ಲಿದ್ದ ಜನರು ಪ್ರತಿಯೊಂದು ಸಲ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಹಿಂದೂ ವೋಟ್ ಕನ್ಸಾಲಿಡೇಟ್ ಮಾಡೋಕ್ಕೆ
ನಿಮ್ಮ ಬಾಯಿಗಳಿಂದ ಬರುವ ಪದಗಳು, ನಿಮ್ಮ ನಡೆಗಳು, ನೀವು ಮಾಡಿರೋ ಕೃತ್ಯಗಳನ್ನ ಖಂಡಿಸುತ್ತಾ ನಿಮ್ಮ ಸಂಸ್ಥೆಯನ್ನೇ ಖಂಡಿಸ್ಬೇಕಾಗುತ್ತೆ. ಇವತ್ತು ಅವ್ರು ಹೇಳಿದ್ರು RSS ಅಂದ್ರೆ ರಾಷ್ಟ್ರೀಯ ಸುಳ್ಳುಗಾರರ ಸಂಸ್ಥೆ ಅಂತ. ಕರೆಕ್ಟೇ ಅದು. ಎಸ್ ಮೋಹನ್ ವಿಶ್ವ ಖರ್ಗೆ ಅವರ ಈ ಮಾತುಗಳನ್ನ ನೋಡಿದ್ರೆ ರಾಹುಲ್ ಗಾಂಧಿ ಈ ತರ ಮಾತುಗಳು ಆಡಿದ್ದಾರೆ ಕಳೆದ 2-3 ವರ್ಷದಲ್ಲಿ ಪಾರ್ಲಿಮೆಂಟ್ ಅಲ್ಲೂ ಆಡಿದ್ದಾರೆ. ನರೇಂದ್ರ ಮೋದಿಗಿಂತ ಈ pattern ನರೇಂದ್ರ ಮೋದಿ ಕೆಟ್ಟದಾಗ ಯಾರು ಮಾತಾಡಿಲ್ಲ. ಇವರ ಒಂದು ಪ್ಯಾಟ್ರನ್ ನ ನೋಡಿದ್ರೆ 1948 ಅಲ್ಲಿ ಕಾಂಗ್ರೆಸ್ ಅವತ್ತು ಭಾರತನ ಡಿವೈಡ್ ಮಾಡಿತ್ತು ಗೊತ್ತಾ? ಇವತ್ತು ಖರ್ಗೆನೂ ಅಷ್ಟೇ ಇಡೀ ಭಾರತ ಡಿವೈಡ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈ ಪ್ಯಾಟರ್ನ್ ಹೊಸ್ತಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಿರುವಂತಹ ಪ್ಯಾಟರ್ನ್ ಏನು ಹೊಸ್ತಲ್ಲ. ಇದರಲ್ಲಿ ಬಿಜೆಪಿ ಅವರು ಬಹಳಷ್ಟು ಜನ ಈ ಪ್ಯಾಟರ್ನ್ ನಲ್ಲಿ ಮಾತಾಡಿದ್ದಾರೆ ಮತ್ತು ಕಾಂಗ್ರೆಸ್ ಅವರು ಮಾತಾಡಿದ್ದಾರೆ. ಧರ್ಮದ ಆಧಾರದ ಮೇಲೆ ಮತ ಭಿಕ್ಷೆಯನ್ನ ಕೇಳೋದು ಈ ಎರಡೂ ಪಾರ್ಟಿಗಳಿಗೆ ತುಂಬಾ ಗೊತ್ತಿದೆ. ಬಿಜೆಪಿ ಮುಸಲ್ಮಾನರನ್ನ ಬೇರ್ಪಡಿಸಿ ಹಿಂದುತ್ವದ ಆಧಾರದ ಮೇಲೆ ಮತ ಕೇಳುತ್ತೆ. ಈ ಕಡೆ ಕಾಂಗ್ರೆಸ್ ಮುಸಲ್ಮಾನರನ್ನ ಓಲೈಕೆ ಮಾಡುತ್ತೆ. ಈ ಎರಡೂ ಪಕ್ಷಗಳೇನು ಸಾಚಾ ಪಕ್ಷಗಳಲ್ಲ. ಇವರು ಧರ್ಮಾಧಾರಿತ ರಾಜಕಾರಣ ಮಾಡೋರು, ಧರ್ಮಾಧಾರಿತ ಹೇಳಿಕೆಗಳನ್ನ ಕೊಡುವವರು. ಮತ್ತು ಯಾವ ಲೆವೆಲ್ಗೆ ಹೇಳಿಕೆ ಕೊಡ್ತಾರೆ ಅಂದ್ರೆ ಇವ್ರಿಗೆಲ್ಲ ಕೊಲ್ರಿ, ಕೊಚ್ಚಿರಿ, ಸರ್ವನಾಶ ಮಾಡ್ರಿ, ಮುಗಿಸ್ಬಿಡಿ, ಇವೆಲ್ಲ ಇವ್ರಿಗೆ ಕ್ವೈಟ್ ಕಾಮನ್. ಸಂದರ್ಭಕ್ಕೆ ಅನುಗುಣವಾಗಿ ಲೇಟೆಸ್ಟ್ ಆಗಿ ಬಂದಿರುವಂತಹ ಈ ಹೇಳಿಕೆಯನ್ನು ಹಿಡ್ಕೊಂಡು ನಾವು ಜೋತಾಡೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಈ ಟ್ರೆಂಡ್ ಇದೆಯಲ್ಲ, ಅಥವಾ ಈ ರೀತಿಯಂಥ ಹೇಳಿಕೆಗಳ ಮೂಲಕ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು, ನಾವು ತುಂಬ ದೊಡ್ಡ ಭಾಷಣಕಾರರು ಅಂತ ಸಮುದಾಯಗಳನ್ನು ಟೀಕೆ ಮಾಡೋದು, ನಾವು ದೊಡ್ಡ ಉಗ್ರ ಭಾಷಣಕಾರರಂತ ಹೆಣ್ಮಕ್ಕಳನ್ನು ಟೀಕೆ ಮಾಡೋದು, ಇವೆಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಇಲ್ಲಿರುವ ಪ್ರಶ್ನೆ, ಖರ್ಗೆ ಅಂತಹ ಒಬ್ಬ ಟಾಲೆಸ್ಟ್ ಲೀಡರ್ ಈ ರೀತಿ ಅಂತ ಕೆಲಸಕ್ಕೆ ಬಾರದ ಹೋಲಿಕೆಗಳನ್ನು ಕೊಡೋದಿದೆಯಲ್ಲ, ದಟ್ಸ್ ನಾಟ್ ಫೇರ್ ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಹೇಳಿದಂತಹ ಪದ ಬಳಕೆಗೆ ಅವರಿಗೆ ವಿಷಾದ ಇದೆಯೇ ಹೊರತು ಈ ಅರ್ಥದಲ್ಲಿ ಬಿಜೆಪಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದೆ, ಭಾಳಷ್ಟು ಇಂಥ ಹೇಳಿಕೆಗಳು ಬಂದಿವೆ. ಬಟ್ ಯಾರೇ ಹೇಳಿಕೆಗಳನ್ನು ಕೊಡಿ, ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡಿ ಪೊಲಿಟಿಕ್ಸ್ ಮಾಡಬೇಡಿ. ನಿಮಗೆ ಸಾಧ್ಯ ಆದರೆ ಮನಸ್ಸುಗಳನ್ನು ಕೂಡಿಸಿ, ಸಾಧ್ಯ ಆದರೆ ಸಾಮರಸ್ಯವನ್ನು ಮೂಡಿಸಿ. ಅದನ್ನು ಬಿಟ್ಬಿಟ್ಟು ಕೇವಲ ಹೊಲಸು ರಾಜಕೀಯಕ್ಕೋಸ್ಕರ ಧರ್ಮಗಳ ನಡುವೆ, ಸಮುದಾಯಗಳ ನಡುವೆ ತಂದಿಕ್ಕ ತಮಾಷೆ ನೋಡೋ ಕೆಲಸ ಮಾತ್ರ ಮಾಡಬೇಡಿ. ಯಾಕೆ ಅಂತಂದರೆ ಇವತ್ತು ನಾವು ಚಂದ್ರನ ಕಕ್ಷೆಯಲ್ಲಿ ತಿರುಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ಧರ್ಮದ ಭೇದ ಇಲ್ಲ, ದೇಶಗಳ ಭೇದ ಇಲ್ಲ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಕೂಡಿ ಬಾಳೋಣ. ಧರ್ಮಾಧಾರಿತವಾದಂಥ ರಾಜಕಾರಣದ ಹೇಳಿಕೆಗಳನ್ನು ಪಕ್ಕಕ್ಕಿಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.